ಇನ್ನು ಬಿಜೆಪಿಯ ನಾಯಕರು ಇದ್ರ ಬಗ್ಗೆ ಹರಿಹಾಯ್ತಾ ಇದ್ದಾರೆ. ಈಗಷ್ಟೇ ಸಿಟಿ ರವಿ ಅವರ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ. ಹಾಗೆ ಅರವಿಂದ್ ಬೆಲ್ಲದವರು ಕೂಡ ಇದ್ರ ಬಗ್ಗೆ ಕಿಡಿಕಾರಿದ್ದಾರೆ. ಈ ಸರ್ಕಾರ ಬಂದಾಗಿನಿಂದ ನಿರಂತರ ಬೆಲೆ ಏರಿಕೆ ಆಗ್ತಾ ಇದೆ. ವಿದ್ಯುತ್ ದರ ಆಯಿತು, ಹಾಲಿನ ದರ, ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದ್ ಕೈನಲ್ಲಿ ಗ್ಯಾರಂಟಿ ಕೊಟ್ಟು 10 ಕೈನಲ್ಲಿ ಕಿತ್ಕೊಳ್ತಾ ಇದೆ ಈ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿದಂಥ ಮೊಟ್ಟ ಮೊದಲ ಕೆಲಸ ಅಂತಂದ್ರೆ ಎಲೆಕ್ಟ್ರಿಸಿಟಿ ದರವನ್ನು ಏರಿಸಿತ್ತು. ಆಗ ಎಲೆಕ್ಟ್ರಿಸಿಟಿ ದರ ಏರಿಸ್ಬೇಕಾದ್ರೆ ಇವರು ವಾದ ಏನಿತ್ತಂದ್ರೆ, ಇಲ್ಲ ನಾವು ಇವಾಗೇನು 37%, 40%, 50% ಬೇರೆ ಬೇರೆ ಡೆಸ್ಕಾಮ್ಗಳದ್ದು ಬೇರೆ ಬೇರೆ ಸ್ಲ್ಯಾಬ್ದಲ್ಲಿ ರೇಟ್ ಏರಿಸ್ತಾ ಇದ್ದೇವೆ. ಅದ್ರ ಮೂಲಕ ನಮ್ಮ ಈ ಸಂಸ್ಥೆಗಳಿಗೆ ಏನು ಲಾಸ್ ಆಗ್ತಾ ಇದೆ ಆ ಲಾಸ್ ನಿಲ್ತೈತಿ, ಹಾಗಾಗಿ ದರ ಏರಿಸುವಂಥ ಅನಿವಾರ್ಯತೆ ನಮ್ಗೆ ಐತಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಇವ್ರು ಏನು ಮಾಡಿದ್ರಂದ್ರೆ, ಆ ಡೆಸ್ಕಾಮ್ಗಳು ಏನದಾವೆ ಇಲ್ಲಿ, ಬೆಸ್ಕಾಮು, ಹುಬ್ಳಿಯಲ್ಲಿ ಹೆಸ್ಕಾಮು, ಈ ಟೈಪ್ ಆ ಸಂಸ್ಥೆಗಳು ಏನು ರೇಟ್ ಏರಿಸ್ರಿ, ಇಷ್ಟು ರೇಟ್ ಏರಿಸಿದ್ರೆ ನಮಗೆ ಲಾಸ್ ಆಗೋದು ಕಡಿಮೆ ಆಗ್ತೈತೆ ಅಂತ ಹೇಳಿದ್ರು. ಅದಕ್ಕಿಂತನೂ ಹೆಚ್ಚಿನ ರೇಟನ್ನು ಇವರು ಏರಿಸಿದ್ರು. ಅವರು ₹1 ಕೇಳಿದರೆ ಇವರು ₹2 ಅವರಿಗೆ ಕೊಟ್ಟು ರೇಟ್, ಹಾಗಾಗಿ ಆ ಸಂಸ್ಥೆಗಳ ಪ್ರಾಫಿಟ್